ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಒಂದು ಪ್ರಮುಖವಾದಂತಹ ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಅದರಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಅನುವಂಶೀಯತೆ. ಅನುವಂಶೀಯತೆ ಅಂದ್ರೇನು ಮತ್ತು ಅನುವಂಶೀಯತೆ ಉಂಟಾಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನುವಂಶೀಯತೆಯ ಬಗ್ಗೆ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿ ಆರಂಭಿಕ ಹಂತದಲ್ಲಿ ಆ ಅನುವಂಶೀಯತೆಗೆ ಕಾರಣಗಳು ಮತ್ತು ಗುಣಲಕ್ಷಣಗಳು ಬದಲಾವಣೆ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನು ಪತ್ತೆ ಹಚ್ಚಿದಂತಹ ಗ್ರೆಗರ್ ಜೊಹಾನ್ಸ್ ಮೆಂಡೆಲ್ರವರು ಅವ್ರನ್ನ ನಾವು ತಳಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ, ಜೆನೆಟಿಕ್ಸ್ ಅಂತ ಕರಿತೀವಿ. ಅನುವಂಶೀಯತೆ, ತಳಿಶಾಸ್ತ್ರ ಒಂದೊಂದು ಹೋಲಿಕೆ. ಸೊ ಈ ಅನುವಂಶೀಯತೆ ಅನ್ನೋದ್ರ ಬಗ್ಗೆ ಹೇಗೆ, ಏನು, ಎತ್ತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಜೀವಕೋಶದಲ್ಲಿರತಕ್ಕಂಥ ವರ್ಣತಂತುಗಳ ಬಗ್ಗೆ ಮಾಹಿತಿ ಬೇಕು ಅಂತ. ಜೀವಕೋಶದಲ್ಲಿರ್ತಕ್ಕಂಥ ವರ್ಣತಂತುಗಳ ಮಾಹಿತಿ. ಸೊ ನಿಮಗೆಲ್ಲ ಗೊತ್ತಿದೆ, ಜೀವಕೋಶ ಎಂಬುದು ಜೀವಿಯ ಕಾರ್ಯನಿರ್ವಾಹಕ ಘಟಕ. ಕಾರ್ಯನಿರ್ವಾಹಕ, ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಅಂತ ಕರಿತೇವೆ. ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ. ಇಂತಹ ಜೀವಕೋಶವನ್ನು ನಾವು ಎರಡು ವಿಧ ಅಂತ ಕರಿತೇವೆ, ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಸೊ ಜೀವಕೋಶದ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಇರ್ತದೆ, ಒಳಭಾಗದಲ್ಲಿ ನ್ಯೂಕ್ಲಿಯಸ್ ಇರ್ತದೆ. ಸೊ ಅದರಲ್ಲಿ ನ್ಯೂಕ್ಲಿಯೋಲಸ್ ಮತ್ತು ದಾರದಂತಹ ಎಳೆಗಳು, ಅವುಗಳನ್ನು ನಾವು ಎಣಿಸಲಾಗದಂತಹ, ಗುರುತಿಸಲಾಗದಂತಹ ಎಳೆಗಳ ರೀತಿಯ ರಚನೆಯನ್ನು ನಾವು ಕಾಣ್ತೀವಿ. ಅವುಗಳನ್ನು ವರ್ಣತಂತುಗಳು. ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ವರ್ಣತಂತುಗಳು. ಸೊ ಈ ವರ್ಣತಂತುಗಳ ಪಾತ್ರ ಬಹಳ ಮಹತ್ವದ್ದು. ವರ್ಣತಂತು ಯಾವುದಕ್ಕೆ? ಅನುವಂಶೀಯತೆಗೆ ವರ್ಣತಂತುಗಳೇ ಅವುಗಳದ್ದೇ ಕಾರುಬಾರ. ಸೊ ಅನುವಂಶೀಯತೆಯಲ್ಲಿ ವರ್ಣತಂತುಗಳ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಸೊ ಈ ವರ್ಣತಂತುಗಳನ್ನು ನಾವು ವಂಶವಾಹಿನಿಗಳು ಅಂತ ಕರಿತೀವಿ. ವಂಶವಾಹಿನಿಗಳು. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಪ್ರಭೇದವು ಒಂದು ನಿರ್ದಿಷ್ಟವಾದ ವರ್ಣತಂತುಗಳನ್ನು ಹೊಂದಿರ್ತದೆ. ಈಗ ನಮ್ಮ ಮನುಷ್ಯ ಪ್ರಭೇದ, ಮಾನವ ಪ್ರಭೇದ ಅಂತ ತೆಗೆದುಕೊಂಡ್ರೆ, ಮಾನವ ಪ್ರಭೇದದಲ್ಲಿ ನೀವು ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ 46 ವರ್ಣತಂತುಗಳಿರ್ತವೆ. 46 ವರ್ಣತಂತುಗಳು. 46 ವರ್ಣತಂತುಗಳು. ಗಂಡಾಗಿರಲಿ ಯಾವುದು ನಾನು ಹೇಳ್ತಾ ಇರೋದು ಮಾನವ ಪ್ರಭೇದ. ಮಾನವ ಅನ್ನೋದೊಂದು ಪ್ರಾಣಿಲ ಪ್ರಭೇದ. ಆದರೆ 22 ಗಂಡು ಮತ್ತು ಹೆಣ್ಣು, ಇವು ಸೊಮ್ಯಾಟಿಕ್. ಇದರಲ್ಲಿ ಇವುಗಳನ್ನ ವರ್ಣತಂತುಗಳು 22 ವರ್ಣತಂತುಗಳಿದ್ದರೆ, ಈ ವರ್ಣತಂತುಗಳಲ್ಲಿ ಇನ್ನು ಏನಿರ್ತದೆ, ಎಕ್ಸ್ ಮತ್ತು ಎಕ್ಸ್ ಇದ್ದರೆ ಅದನ್ನ ಹೆಣ್ಣು ಅಂತ ಕರಿತೀವಿ ಅವರಲ್ಲಿ. ಅದೇ ಗಂಡಸಿನಲ್ಲಿ, ಗಂಡು ಪ್ರಾಣಿಯಲ್ಲಿ ಅಥವಾ ಹೆಣ್ಣು ಪ್ರಾಣಿ ಅಂತ ಏನು ಕರಿತೀರ, ಗಂಡಿನಲ್ಲಿ ಇಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳಿರುತ್ತೆ. ಇದು ಪ್ರಮುಖ ಪಾತ್ರ. ಒಟ್ಟಿಗೆ ಆಯಿತು 22 ಜೊತೆ ವರ್ಣತಂತುಗಳು, 22 ಜೊತೆ ಅಲ್ಲಿಗೆ 44 ಆಯಿತು. 44, 45 ಮತ್ತು 46. 44 ಪ್ಲಸ್ 2 = 44. ಇಲ್ಲೂ ಕೂಡ ಅಷ್ಟೇ, ಜೊತೆ ಅಂದಾಗ 44 ಪ್ಲಸ್ 2 = 46 ಈ ವರ್ಣತಂತುಗಳು. ಸೊ ಈ ವರ್ಣತಂತುಗಳು ಏನಿದೆ, ಇವು ಜೀವಿಯ ಬ್ಲೂ ಪ್ರಿಂಟ್ ಇದ್ದಂಗೆ. ಬ್ಲೂ ಪ್ರಿಂಟ್ ಅಂದರೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಮನೆ ಇದೇ ರೀತಿ ಇರಬೇಕು ಅಂತ ಒಂದು ಇಂಜಿನಿಯರ್ ಸ್ಕೆಚ್ ಹಾಕ್ಕೊಡ್ತಾರೆ, ಅದನ್ನು ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಅದೇ ರೀತಿ ಒಂದು ಜೀವಿಯ ರಚನೆ ಹೇಗಿರಬೇಕು ಅನ್ನೋಂಥ ನಿರ್ಣಯ ಮಾಡೋದಕ್ಕೆ ಕಾರಣಕರ್ತ ಅಂದರೆ ಈ ವರ್ಣತಂತುಗಳು. ಈ ವರ್ಣತಂತುಗಳಲ್ಲಿ ಒಂದು ಜೀವಿಯ ರಚನೆ ಹೀಗಿರಬೇಕು ಅಂತ ನಿರ್ಧಾರ ಇರ್ತದೆ. ಆ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನು ನಾವು ಹೇಳ್ತೀವಿ ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ವರ್ಣತಂತುಗಳನ್ನು ಸ್ವಲ್ಪ ಗಮನ ಹರಿಸೋಣ. ಸಾಮಾನ್ಯ ಸ್ಥಿತಿಯಲ್ಲಿ ವರ್ಣತಂತುಗಳು ಎಷ್ಟಿದ್ದಾವೆ ಅನ್ನೋದನ್ನು ನಾವು ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಅದನ್ನು ಗುರುತಿಸುವ ಬಿಟ್ಟರೆ ಲೆಕ್ಕ ಹಾಕೋದಕ್ಕಾಗೋದಿಲ್ಲ.
ಸೊ ಹಾಗಾಗಿ ಯಾವಾಗ ಹಾಗಾದ್ರೆ ನಾವು ವರ್ಣತಂತುಗಳನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯ ಮತ್ತು ಎಣಿಸೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಉದ್ಭವ. ವರ್ಣತಂತುಗಳನ್ನು ನಾವು ಎಣಿಸಬೇಕು ಅಂದರೆ ನಾವು ಇಲ್ಲಿ ಕೋಶ ವಿಭಜನೆ ಸಂದರ್ಭದಲ್ಲಿ ಮಾತ್ರ, ಕೋಶ ವಿಭಜನೆ ಸಂದರ್ಭದಲ್ಲಿ ಮಾತ್ರ ನಾವು ವರ್ಣತಂತುಗಳನ್ನು ಎಣಿಸೋದಕ್ಕೆ ಸಾಧ್ಯ. ಸೊ ನಿಮಗೆಲ್ಲ ಗೊತ್ತಿದೆ ಕೋಶ ವಿಭಜನೆಯಲ್ಲಿ, ನಿನ್ನೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುವಂತೆ ಕೋಶ ವಿಭಜನೆಯಲ್ಲಿ ನಾವು ಎರಡು ರೀತಿಯ ವಿಧಗಳನ್ನು ಕಾಣ್ತೀವಿ. ಒಂದು ಮೈಟಾಸಿಸ್ ಅಂತ ಕರಿತೀವಿ ಕೋಶ ವಿಭಜನೆಯಲ್ಲಿ, ಮೈಟಾಸಿಸ್. ಎರಡನೆಯ ಇನ್ನೊಂದು ವಿಧನ ನಾವು ಮಿಯಾಸಿಸ್ ಅಂತ ಕರಿತೀವಿ. ಮಿಯಾಸಿಸ್ ಇದು ಬೇಕಿದೆ ಮಿಯಾಸಿಸ್. ಇದನ್ನ ಮೈಟಾಸಿಸ್ ಇದು ಸಾಮಾನ್ಯ ವಿಭಜನೆ, ದೇಹದ ಎಲ್ಲ ಭಾಗಗಳಲ್ಲೂ ಇರತಕ್ಕಂತಹ ಜೀವಕೋಶಗಳಲ್ಲಿ ನಡೆಯತಕ್ಕಂತಹ ವಿಭಜನೆಯನ್ನ ನಾವು ಮೈಟಾಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಆದರೆ ಮಿಯಾಸಿಸ್ ಇದೆಯಲ್ಲ, ಇದು ಮಿಯಾಸಿಸ್ ಅನ್ನೋದೇನಿದೆ ಇದು ಪ್ರಜನನ ಕೋಶಗಳಲ್ಲಿ ಮಾತ್ರ ನಡೆಯುವ ಕೋಶ ವಿಭಜನೆ. ಪ್ರಜನನ ನಾಂಗಗಳಲ್ಲಿ ನಡೆಯತಕ್ಕಂತಹ ಕೋಶ ವಿಭಜನೆ. ಹೇಗೆ? ಒಂದು ಗಂಡು ಜೀವಿನಲ್ಲಿ ಆದರೆ ವೃಷಣಗಳಲ್ಲಿ, ಅದೇ ಹೆಣ್ಣು ಜೀವಿಯಾದರೆ ಅಂಡಾಶಯ. ಓಕೆ, ಹೀಗೆ ವೃಷಣ ಮತ್ತು ಅಂಡಾಶಯಗಳಲ್ಲಿ ನಾವು ಈ ಮಿಯಾಸಿಸ್ ವಿಭಜನೆಯನ್ನು ಕಾಣ್ತೀವಿ. ಹಾಗಾದ್ರೆ ವ್ಯತ್ಯಾಸ ಏನು ಅಂತ ನಾವು ಸುಮ್ಮನೆ ಹೇಳಿದಾಗ, ಮೈಟಾಸಿಸ್ ಎಂಬುದು ದೇಹದ ಎಲ್ಲ ಭಾಗಗಳ ಜೀವಕೋಶಗಳಲ್ಲಿ ನಡೆಯತಕ್ಕಂತಹ ಕೋಶ ವಿಭಜನೆ ಅಂದರೆ ಇದನ್ನು ದ್ವಿಗುಣಿತ ಕೋಶ ವಿಭಜನೆ ಅಂತ ಕರೀತೀವಿ. ದ್ವಿಗುಣಿತ ಕೋಶ ವಿಭಜನೆ ಅಂದರೆ ಒಂದಿರೋದು 2 ಆಗ್ತದೆ, 2 ಇರೋದು 4 ಆಗ್ತದೆ, 4 ಇರತಕ್ಕಂತಹ ಜೀವಕೋಶ 8 ಆಗ್ತದೆ, 8 ಇರತಕ್ಕಂಥ ಜೀವಕೋಶ 16 ಆಗ್ತದೆ, 16 ಇರತಕ್ಕಂಥ ಜೀವಕೋಶ 32, 64 ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ, ದ್ವಿಗುಣಗಳು. ಆದರೆ ಮಿಯಾಸಿಸ್ ಹಾಗಲ್ಲ, ಇದನ್ನು ಸಂಖ್ಯಾಕ್ಷೀಣ ಕೋಶ ವಿಭಜನೆ ಅಂತ ಕರೀತೀವಿ. ಸಂಖ್ಯಾಕ್ಷೀಣ ಕೋಶ ವಿಭಜನೆ ಅಂದರೆ ಏನು? ಸಂಖ್ಯಾಕ್ಷೀಣ ವರ್ಣತಂತುಗಳಲ್ಲಿ ಏನಾಗ್ತದೆ, ತಾಯಿ ಕೋಶದ ಅರ್ಧದಷ್ಟು ವರ್ಣತಂತುಗಳನ್ನು ಇಲ್ಲಿ ಜೀವಕೋಶಗಳು ಪಡಿತವೆ. ಅಂದರೆ ಇಲ್ಲಿ ಏನಂದರೆ ಉದಾಹರಣೆಗೆ ನೋಡಿ, ವರ್ಣತಂತುಗಳಲ್ಲಿ 2 ಇತ್ತು ಅಂದರೆ ಇದೇ ಜೀವಕೋಶ ವಿಭಜನೆ ಆದಾಗ ಮತ್ತೆ 2 ಬರ್ತದೆ, ಮತ್ತೆ ಇದೇ ಕೋಶ ವಿಭಜನೆ ಆದರೆ ಮತ್ತೆ 2 ವರ್ಣತಂತುಗಳು, ಮತ್ತೆ 2 ವರ್ಣತಂತುಗಳು ಇರ್ತವೆ. ಅಷ್ಟೇ ಕೋಶ ವಿಭಜನೆ ಮೈಟಾಸಿಸ್. ಆದರೆ ಮಿಯಾಸಿಸ್ ಹಂಗಲ್ಲ. ಮಿಯಾಸಿಸ್ ಅಲ್ಲಿ ಒಂದು ಉದಾಹರಣೆ, 4 ವರ್ಣತಂತುಗಳಿಂದ ಶುರುವಾದರೆ ಅಲ್ಲಿ ಉಂಟಾಗತಕ್ಕಂಥದ್ರಲ್ಲಿ ಏನಾಗ್ತದೆ, ಒಂದು ಜೀವಕೋಶ 4 ಜೀವಕೋಶಗಳಾಗಿ ವಿಭಜನೆ ಹೊಂದುತ್ತೆ. 4 ಜೀವಕೋಶಗಳಲ್ಲೂ ಅರ್ಧದಷ್ಟು ಸಂಖ್ಯಾಕ್ಷೀಣ, ಹಾಫ್ ಆಫ್ ದ ಕ್ರೋಮೋಸೋಮ್ಸ್ ಅಂದರೆ 2, 2, 2, 2. ಅರ್ಥಕ ಮಕ್ಕಳೇ? ಸೊ ಇಲ್ಲಿ ಇನ್ನೂ ಒಂದು ಅಂಶ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ವರ್ಣತಂತುಗಳ ಸಂಖ್ಯೆ ಇಲ್ಲಿ 4 ಇದೆ, ಅದರಲ್ಲಿ ಮೈಟಾಸಿಸ್ ಅಲ್ಲಿ 4 ಇದೆ. 2 ಜೀವಕೋಶಗಳು ಉಂಟಾಗ್ತದೆ, 2 ಜೀವಕೋಶಗಳಲ್ಲೂ ಕೂಡ 4 ವರ್ಣತಂತುಗಳು ಇರ್ತದೆ, ದ್ವಿಗುಣಿತ 2. ಅರ್ಥಲ್ಲ? ಆದರೆ ಮಿಯಾಸಿಸ್ ಅಲ್ಲಿ ಹಾಗಾಗೋದಿಲ್ಲ. ಮಿಯಾಸಿಸ್ ಅಲ್ಲಿ ಏನಾಗ್ತದೆ, ಉಂಟಾಗತಕ್ಕಂಥ ಜೀವಕೋಶಗಳು 4, ಆ 4 ಕೂಡ ಅರ್ಧದಷ್ಟು ವರ್ಣತಂತುಗಳು ಇರ್ತದೆ. ಅದು ಮಿಯಾಸಿಸ್ನ ವಿಷಯ. ಯಾಕೆ ಅನ್ನೋದನ್ನ ನಾವಿಲ್ಲಿ ಹೇಳ್ತೀವಿ. ಕಾರಣ ಏನಿದೆ, ಲಾಭ ಏನು? ಲಾಭ ಏನಂದ್ರೆ, ಯಾವುದೇ ಒಂದು ಪ್ರಭೇದ ಮುಂದುವರಿಬೇಕಾದರೆ ಆ ಪ್ರಭೇದದಲ್ಲಿ ನಿರ್ದಿಷ್ಟ ವರ್ಣತಂತುಗಳು ಇರಲೇಬೇಕು. ಹಾಗಾಗಿ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಬರತಕ್ಕಂತಹ ಜೀವಕೋಶಗಳ ಸಂಖ್ಯೆ ಅರ್ಧದಷ್ಟು, ಅಂದರೆ ಗಂಡಿನಿಂದ ಬರತಕ್ಕಂತಹ ವೀರ್ಯಾಣುವಿನಲ್ಲಿ ಅರ್ಧದಷ್ಟು ವರ್ಣತಂತುಗಳು ವೀರ್ಯಾಣು, ಹೆಣ್ಣಿನಿಂದ ಬರತಕ್ಕಂತಹ ಅದರಲ್ಲಿ ಅಂಡಾಣು. ಇವೆರಡರಲ್ಲೂ ಅರ್ಧದಷ್ಟಿದ್ದಾಗ ಮಾತ್ರ, ಅಂದರೆ ಏನಂತ ನಾನಿಲ್ಲಿ ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಜೊತೆ ಅಂದಾಗ ಏನಾಗ್ತದೆ, ಗಂಡಿನಿಂದ ಬರತಕ್ಕಂತಹ 23 ವರ್ಣತಂತುಗಳು, ಹೆಣ್ಣಿನಿಂದ ಅಂಡಾಣಿನಿಂದ ಬರತಕ್ಕಂತಹ 23 ವರ್ಣತಂತುಗಳು, ವೀರ್ಯಾಣು ಮತ್ತು ಅಂಡಾಣು ಸಂಯೋಗ ಹೊಂದಿ ಭ್ರೂಣ ಆಗ್ತದೆ. ಆ ಭ್ರೂಣವಾದಾಗ ಇಲ್ಲಿ ಒಟ್ಟು ಎಷ್ಟಿರ್ತದೆ, 46 ವರ್ಣತಂತುಗಳು ಇರ್ತವೆ. ಮಾನವ ಅಂತ ಪ್ರಭೇದ ಬಂದಾಗ
ಅಲ್ಲಿ ಏನಾಗಿರ್ತದೆ ಅರ್ಧದಷ್ಟು ಸೇರ್ಕೊಂಡು ಇಲ್ಲಿ ನಮಗೆ ಭ್ರೂಣ ಉಂಟಾಗುತ್ತಲ್ಲ, ಅವಾಗಲೂ ಕೂಡ ಆ ಜೀವಿ ಮಾನವನ ರೀತಿ ಏನಾಗ್ತದೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋಂಗಿಲ್ಲ. ಜಾಸ್ತಿ ಆದರೂ ಕೂಡ ಏನಾದರೂ ಒಂದು ನ್ಯೂನತೆ ಇರ್ತದೆ, ನ್ಯೂನತೆಗಳಿದೆ. ವರ್ಣತಂತುಗಳಲ್ಲಿ ಜಾಸ್ತಿ ಆಗೋದ್ರಿಂದ ನ್ಯೂನತೆಗಳು ಇದೆ, ವರ್ಣತಂತುಗಳು ಕಡಿಮೆ ಆದರೂ ಕೂಡ ನ್ಯೂನತೆಗಳಿದೆ. ಅದು ಈಗ ಬೇಡ. ಸೊ ಈಗ ನಾವು ಅನುವಂಶೀಯತೆಗೆ ಸೂಟಬಲ್ ಆಗೋಕ್ಕೆ ವಿಚಾರಗಳನ್ನ ತಿಳ್ಕೋಬೇಕು. ಅರ್ಥ ಆಯ್ತಲ್ಲ? ಸೊ ಹೀಗೆ ಮಿಯೋಸಿಸ್ ಕೋಶ ವಿಭಜನೆಯಲ್ಲಿ ಅರ್ಧದಷ್ಟು ವರ್ಣತಂತುಗಳು ಪ್ರತಿ ಲಿಂಗಾಣುಗಳಲ್ಲಿ ಇದ್ದಾಗ, ಪ್ರತಿ ಲಿಂಗಾಣುಗಳಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳಿದ್ದಾಗ 46 ವರ್ಣತಂತುಗಳು ಬರ್ತವೆ. ಇಲ್ಲಿ ಏನು ಬದಲಾವಣೆ ಆಗುತ್ತೆ, ಇಲ್ಲಿ ಆಗತಕ್ಕಂಥ ಬದಲಾವಣೆಯಿಂದ ಅನುವಂಶೀಯತೆಗೆ ಕಾರಣ ಆಗುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಓಕೆ, ನೋಡೋಣ ಬನ್ನಿ. ಸೊ ಮಿಯೋಸಿಸ್ ಸಂದರ್ಭದಲ್ಲಿ ಜೀವಕೋಶದಲ್ಲಿ ವರ್ಣತಂತುಗಳು ಅದರಲ್ಲೂ ಪ್ರೋಫೇಸ್ ಫಸ್ಟ್ ಅಂತ ಬರ್ತದೆ. ಪ್ರೋಫೇಸ್ ಫಸ್ಟ್ ಅಂತ ವರ್ಣತಂತುಗಳು ಏನಾಗ್ತದೆ, ಇಲ್ಲಿ ಒಂದಿದ್ದು 2 ಆಗ್ತದೆ, ಮತ್ತೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ಗುರುತಿಸಲಾಗದಾಗದಂತಹ ವರ್ಣತಂತುಗಳು, ಕ್ರೋಮೋಸೋಮ್ಗಳಿರ್ತವೆ, ಅವೆಲ್ಲ ನಿಲ್ಕೊಂಡು ಗುರುತಿಸಬಹುದಾದ ಕ್ರೊಮ್ಯಾಟಿಡ್ಗಳಾಗಿ, ಗುರುತಿಸಬಹುದಾದ ವರ್ಣತಂತುಗಳಾಗಿ ರೂಪುಗೊಳ್ಳುತ್ತವೆ. ಈ ರೀತಿ ಗುರುತಿಸಬಹುದಾದ ವರ್ಣತಂತುಗಳಾಗಿ ರೂಪುಗೊಂಡಾಗ ಏನಾಗ್ತದೆ, DNA-ಗೆ ಒಂದು ವಿಶೇಷ ಗುಣ ಇದೆ. ವರ್ಣತಂತುವನ್ನು DNA ಅಂತ ಕೂಡ ಕರಿತೀವಿ, ಕ್ರೋಮೋಸೋಮ್ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಏನಾಗ್ತದೆ, ದ್ವಿಗುಣಗೊಳ್ಳುತ್ತವೆ. ಒಂದಿದ್ದು 2 ವರ್ಣತಂತುಗಳಾಗ್ತವೆ. ಸೊ ಈ ರೀತಿ ಒಂದೇ ರೀತಿ ಇರತಕ್ಕಂತಹ ಅದನ್ನ ನಾವು ವರ್ಣತಂತುಗಳಾಗ್ತವೆ. ಈ ರೀತಿ ಆಗ್ತವೆ. ಈ ರೀತಿ ಆಗಿ ಇದನ್ನ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಒಂದು ಕೇಂದ್ರದಲ್ಲಿ ಅಟ್ಯಾಚ್ ಆಗಿರ್ತವೆ. ಹಾಗೆ ನೆಕ್ಸ್ಟ್ ಏನಾಗ್ತದೆ, ಕೋಶ ವಿಭಜನೆಯ ಸಂದರ್ಭದಲ್ಲಿ ಏನಾಗ್ತವೆ, ಈ ವರ್ಣತಂತುಗಳು ಒಂದ್ರ ಮೇಲೆ ಒಂದು ಬೀಳುತ್ತವೆ. ವರ್ಣತಂತುಗಳು ಅದನ್ನ, ಸೊ ಈ ರೀತಿ ಇರತಕ್ಕಂಥ ವರ್ಣತಂತು ಇನ್ನೊಂದು ವರ್ಣತಂತುವಿನ ಮೇಲೆ ಅಡ್ಡ ಹಾಯುವಿಕೆ, ಇದನ್ನ ಅಡ್ಡ ಹಾಯುವಿಕೆ ಅಂತ ಕರಿತೀವಿ. ಈ ರೀತಿ ಅಡ್ಡ ಹಾಯುವಿಕೆಯ ಸಂದರ್ಭದಲ್ಲಿ ವರ್ಣತಂತುಗಳು ವಿಭಜನೆಯ ಸಂದರ್ಭದಲ್ಲಿ ನಡೀತದೆ. ಅಡ್ಡ ಹಾಯುವಿಕೆಯ ಸಂದರ್ಭದಲ್ಲಿ ವರ್ಣತಂತುಗಳ ಗುಣಲಕ್ಷಣಗಳು ಏನಿರ್ತದೆ, ನಾನು ಹೇಳಿದೆ ಕ್ರೋಮೋಸೋಮ್ಗಳಲ್ಲಿ ಇರಬೇಕಾದಂತಹ ಎಲ್ಲ ಗುಣಲಕ್ಷಣಗಳು ಅದರಲ್ಲಿ ಇರ್ತವೆ ಅಂತ. ಅಡ್ಡ ಹಾಯುವಿಕೆ ಲಕ್ಷಣಗಳು ಅದಲು ಬದಲಾಗ್ತವೆ. ಆ ಅದಲು ಬದಲಾಗುವುದರಿಂದ ನಾವೇನಾಗ್ತೀವಿ ನೋಡಿ, ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಭಿನ್ನತೆಗಳ ಒಟ್ಟುಗೂಡುವಿಕೆ ಅಂತ ಕರಿತೀವಿ. ಸೊ ತಾಯಿ ಕೋಶದಲ್ಲೂ ಬರತಕ್ಕಂತಹ ಅಂಡಾಣುವಿನಲ್ಲಿ 23 ವರ್ಣತಂತುಗಳಲ್ಲಿ ಗುಣಲಕ್ಷಣಗಳು ಬದಲಾವಣೆ ಆಗುತ್ತೆ. ಒಂದೇ ರೀತಿ ಇರೋದಿಲ್ಲ. ಮತ್ತೆ ತಂದೆ ಕೋಶದಿಂದ ಬರತಕ್ಕಂತಹ ವಿಜ್ಞಾನದಲ್ಲಿ 23 ವರ್ಣತಂತುಗಳು, ಆ 23 ವರ್ಣತಂತುಗಳಲ್ಲೂ ಕೂಡ ಏನಾಗಿರ್ತದೆ, ಅಡ್ಡ ಹಾಯುವಿಕೆಯ ಮೂಲಕ ವರ್ಣತಂತುಗಳಲ್ಲೇ ಗುಣಲಕ್ಷಣಗಳು ಅದಲು ಬದಲಾಗ್ತವೆ. ಈ ರೀತಿ ಒಂದು ಸರಿ ಗುಣಲಕ್ಷಣಗಳು ಅದಲು ಬದಲಾದಾಗ ನಾವು ಅಲ್ಲಿ ಬ್ಲೂ ಪ್ರಿಂಟ್ ಅಂತ ನಾವೇ ಕರೆದಿರ್ತೀವಲ್ಲ, ಅಲ್ಲಿ ಏನಾಗ್ತದೆ, ಹುಟ್ಟುವಂತಹ ಮಗುವಿನಲ್ಲಿ ಭಿನ್ನತೆಗಳು ಕಂಡುಬರೋದಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ? ಒಂದು ಓವರ್ಲ್ಯಾಪಿಂಗ್ ಅಂತ ಕರಿತೀವಿ, ಓವರ್ಲ್ಯಾಪಿಂಗ್ ಜೊತೆಗೆ ಸಿನಾಪ್ಸಿಸ್ ಅಂತ ಕರಿತೀವಿ. ಒಟ್ಟುಗೂಡುವಿಕೆ ಮತ್ತು ಅಡ್ಡ ಹಾಯುವಿಕೆ. ಒಟ್ಟುಗೂಡುವಿಕೆ ಒಂದೇ ರೀತಿಯ ವರ್ಣತಂತುಗಳ ಒಟ್ಟುಗೂಡುವಿಕೆ, ಅದರ ಜೊತೆಗೆ ಅಡ್ಡ ಹಾಯುವಿಕೆ. ಈ 2 ಕ್ರಿಯೆಗಳಿಂದ ಲಕ್ಷಣಗಳು ಒಂದು ವರ್ಣತಂತುವಿಂದ ಇನ್ನೊಂದು ವರ್ಣತಂತುವಿಗೆ ಅದಲು ಬದಲಾಗ್ತದೆ. ಅದನ್ನ ಇನ್ನೊಂದು ಮಾಡೋಣ. ಈಗ ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ, ಇದನ್ನ ಬಿಡೋಣ. ನೋಡಿ, ಈಗ ಇದೊಂದು ವರ್ಣತಂತು, ಇದು ಎ ಭಾಗ, ಇದು ಬಿ ಭಾಗ, ಇದು ಸಿ ಭಾಗ. ಇನ್ನೊಂದು ವರ್ಣತಂತುವಿನಲ್ಲಿ ಒಂದನ್ನ ಪಿ ಅಂತ ಇಟ್ಕೊಳ್ಳೋಣ, ಇನ್ನೊಂದನ್ನ ಕ್ಯೂ ಅಂತ ಇಟ್ಕೊಳ್ಳೋಣ, ಇನ್ನೊಂದನ್ನ ಆರ್ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಈ ರೀತಿ ಇದ್ದಾಗ ಇವೆರಡು ವರ್ಣತಂತುಗಳು ಅಡ್ಡ ಹಾದಾಗ ಅಂದ್ರೆ ಇವೆರಡು ತಂತುಗಳು ಅಡ್ಡ ಹಾಗಿದಾವೆ ಅನ್ಕೊಳ್ಳಿ. ಈಗ ಆಗಿದ್ದಾವೆ, ಏನಾಗ್ತದೆ ಕೆಲವು ಸಂದರ್ಭದಲ್ಲಿ ನೋಡಿ, ಈಗ ಅಡ್ಡ ಆದಾಗ ಏನಾಗ್ತದೆ, ಈ ಒಂದು ವರ್ಣತಂತುವಿನಲ್ಲಿ ಏನಾಗ್ತದೆ, ಎ ಜಾಗದಲ್ಲಿ ಪಿ ಕುಳ್ಕೋಬಹುದು. ಆ ಒಂದು ಇದರಲ್ಲಿ ಏನಾಗ್ತದೆ, ವರ್ಣತಂತು 1, ಇದು ವರ್ಣತಂತು 2, ವರ್ಣತಂತು 1, ವರ್ಣತಂತು 2. ಈ ರೀತಿ ಅಡ್ಡ ಆದಾಗ ಎ
ಎರಡನೇ ವರ್ಣತಂತುವಿಗೆ ಎ ಟ್ರಾನ್ಸ್ಫರ್ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಬಿ ಹಾಗೆ ಇರಬಹುದು, ಮತ್ತೆ ಇಲ್ಲೂ ಕೂಡ ಕ್ಯೂ ಹಾಗೆ ಇರಬಹುದು. ಇಲ್ಲಿ ಏನಾಗ್ತದೆ ಮತ್ತೆ ಅದರ ಬದಲಾಗತಕ್ಕಂಥ ಸಂದರ್ಭ ಇರ್ತದೆ, ಆರ್ ಆಗ್ತದೆ, ಇಲ್ಲಿ ಏನಾಗಿರ್ತದೆ ಸಿ ಇರ್ತದೆ. ಅರ್ಥ ಆಯ್ತಾ? ಇದು ಮೊದಲನೇ ವರ್ಣತಂತುವಿನಲ್ಲಿ ಎ ಬಿ ಸಿ. ಅದೇ ಅಡ್ಡ ಹಾಯುವಿಕೆಯಿಂದ ಉಂಟಾದಾಗ ಅದೇ ಮೊದಲ ರೀತಿಯಲ್ಲಿ ಪಿ ಬಿ ಆರ್. ಇಲ್ಲಿ ನೋಡಿ ಪಿ ಕ್ಯೂ ಆರ್ ಇದೆ ಎರಡನೇ ವರ್ಣತಂತು, ಇಲ್ಲಿ ನೋಡಿರಿ ಎ ಕ್ಯೂ ಸಿ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಹೀಗೆ ಇವೇನಿದು ಅಂದ್ರೆ ಜೀನ್ಗಳಂತ ಕರಿತೀವಿ. ಒಂದೊಂದು ಗುಣಲಕ್ಷಣಗಳನ್ನ ತೋರಿಸತಕ್ಕಂತಹ ವರ್ಣತಂತುವಿನ ಒಂದೊಂದು ಭಾಗಗಳನ್ನು ಕರಿತೀವಿ ಜೀನ್ಗಳಂತ ಕರಿತೀವಿ. ಜೀನ್, ಈ ಜೀನ್ಗಳು ಅಂದ್ರೆ ಏನು ಅಂದ್ರೆ ಒಂದು ಜೀವಿಯ ಗುಣಲಕ್ಷಣವನ್ನ ತೋರುವ ವರ್ಣತಂತುವಿನ ಭಾಗ. ಜೀನ್ಗಳಂದ್ರೇನು? ಒಂದು ಜೀವಿಯ ಗುಣಲಕ್ಷಣಗಳನ್ನ ತೋರಿಸತಕ್ಕಂತಹ ಭಾಗ. ಹಾಗಾಗಿ ಸಾವಿರಾರು ಗುಣಲಕ್ಷಣಗಳಿರ್ತವೆ. ಇಂತಹ ಸಾವಿರಾರು ಗುಣಲಕ್ಷಣಗಳು ಏನಾಗ್ತವೆ, ಕೆಲವು ಮಿಯೋಸಿಸ್ ಸಂದರ್ಭದಲ್ಲಿ, ಮಿಯೋಸಿಸ್ ಅದರಲ್ಲಿ ಅಡ್ಡ ಹಾಯುವಿಕೆಯ ಸಂದರ್ಭದಲ್ಲಿ ಅದರ ಬದಲಾದಾಗ ನಮಗೆ ಭಿನ್ನತೆಗಳು ಇರ್ತಾವಲ್ಲ, ಕಾಣಿಸ್ಕೊಳ್ತವೆ. ಆ ಭಿನ್ನತೆಗಳು ಯಾರು ಕಾಣಿಸ್ಕೊಳ್ತವೆ? ಭ್ರೂಣದಲ್ಲಿ ಹುಟ್ಟುವಂತಹ ಮಗುವಿನಲ್ಲಿ ಭಿನ್ನತೆಗಳು ಕಾಣಿಸ್ಕೊಳ್ತವೆ. ಹಾಗಾಗಿ ಹುಟ್ಟತಕ್ಕಂತಹ ಮಗು ತಂದೆ ತಾಯಿಯನ್ನ ಸಂಪೂರ್ಣವಾಗಿ ಹೋಲೋದೇ ಇದ್ದರೂ ಕೂಡ ಕೆಲವು ಲಕ್ಷಣಗಳು ಆ ಮಗುವಿನಲ್ಲಿ ಇರ್ತವೆ ಮತ್ತು ಭಿನ್ನತೆಗಳು ಉಂಟಾಗೋದಕ್ಕೆ ಕಾರಣ ಆಗ್ತದೆ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ಳೋದು. ಹಾಗಾಗಿ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಭಿನ್ನತೆಗಳು ಹೀಗೆ ಉಂಟಾಗಿರತಕ್ಕಂಥವುಗಳೆಲ್ಲವೂ ಸೇರಿ ಅರ್ಥಾಯ್ತಲ್ಲ ವರ್ಣತಂತುಗಳಲ್ಲಿ. ಏಕೆಂದ್ರೆ ವೀರ್ಯಾಣು ಮತ್ತು ಅಂಡಾಣುವಿನಲ್ಲಿ ಅವೆರಡು ಒಂದಾಗಿ ಭ್ರೂಣವಾದಾಗ ಆ ಭಿನ್ನತೆಗಳೆಲ್ಲ ಒಟ್ಟುಗೂಡಿ ನಮಗೆ ಮಗುವಿನಲ್ಲಿ ತಂದೆ ತಾಯಿಯನ್ನ ಹೋಲುವ ಅಥವಾ ಹೋಲದೇ ಇರುವ ಸ್ವಲ್ಪ ಲಕ್ಷಣಗಳನ್ನು ಹೋಲತಕ್ಕಂಥ ಲಕ್ಷಣಗಳನ್ನು ಕಂಡುಬರತಕ್ಕಂತಹ ಜೀವಿಯನ್ನ ಆ ಮಗುವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಮಿಯೋಸಿಸ್ನಲ್ಲಿ, ಎಸ್ಪೆಷಲಿ ಮಿಯೋಸಿಸ್ನಲ್ಲಿ. ಸೊ ಅದು ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಭಿನ್ನತೆಗಳು ಒಟ್ಟುಗೂಡಿ ನಮಗೆ ಹುಟ್ಟುತ್ತಕ್ಕಂತಹ ಮಕ್ಕಳು ತಂದೆ ತಾಯಿಯ ರೀತಿಯೇ ಇರದೇ ಇದ್ದರೂ ಕೂಡ ಕೆಲವು ಲಕ್ಷಣಗಳು ತಂದೆ ತಾಯಿಯನ್ನ ಹೋಲ್ತವೆ. ಇದು ನಮಗೆ ಗೊತ್ತಿರತಕ್ಕಂತಹ ವಿಚಾರ, ಹೇಗೆ ಏನು ಅಂತ. ಆದರೆ ಇದು ಉಂಟಾಗೋದಕ್ಕೆ ಸಾಧ್ಯ ಏನು, ಇದರ ಪ್ರಯೋಗಗಳನ್ನು ಮಾಡಿದವರು ಯಾರು ಅಂತ ನಾವು ನೋಡಿದಾಗ ಇಲ್ಲಿ ಅನುವಂಶೀಯತೆ ಒಂದು ಅನೇಕ ಅಂಶಗಳನ್ನ ಒಳಗೊಂಡಿದೆ. ಅದರಲ್ಲಿ ವರ್ಣತಂತುಗಳ ಪಾತ್ರ ಮಹತ್ವದಂತ ನಾನು ಆಲ್ರೆಡಿ ಹೇಳ್ತೇನೆ. ಇನ್ನು ವರ್ಣತಂತುವಿನ ಬಗ್ಗೆ ಒಂದು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಸೊ DNA ಅಂತ ಕರಿತೀವಿ, ಅಥವಾ ವರ್ಣತಂತು ಅಂತ ಕರಿತೀವಿ, ಅಥವಾ ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಅದು ನಮಗೆ ಈ ಡಬಲ್ ಹೆಲಿಕಲ್ ಎಳೆಯ ಕಾಲದಲ್ಲಿರ್ತದೆ, ಈ ರೀತಿ ಇರ್ತದೆ ಜೀವಕೋಶದಲ್ಲಿ. ಸೊ ಈ ರೀತಿಯಾದಂತಹ ವರ್ಣತಂತು ನಮಗೆ ಅನೇಕ ರೀತಿಯಾದಂತಹ ವಿಶಿಷ್ಟವಾದ ರಚನೆಗಳನ್ನು ತೋರಿಸುತ್ತೆ. ಆ ವಿಶಿಷ್ಟವಾದ ರಚನೆಗಳ ಮೂಲಕ ಏನಾಗ್ತದೆ, ನಾವು ಆ ಜೀನ್ಗಳ ಗುಣಲಕ್ಷಣಗಳು ಹೇಗೆ ಬದಲಾವಣೆ ಆಗ್ತದೆ ಅನ್ನೋದನ್ನ ವರ್ಣತಂತುವಿನ ರಚನೆಯನ್ನು ಗಮನಿಸಿದಾಗ ಸೊ ಈ ರೀತಿ ಹೆಲಿಕಲ್ ಸ್ಟ್ರಕ್ಚರ್ ನಲ್ಲಿ ಇರ್ತದೆ. ಅದನ್ನು ನಾವು ಬಿಡಿಸಿದಾಗ ಇಲ್ಲಿ ಏನಿರ್ತದೆ, ಅಮೈನೋ ಆಮ್ಲಗಳು ಜೋಡಣೆ ಆಗಿರ್ತದೆ. ಅದನ್ನು ಬಿಡಿಸಿ ನೇರ ಮಾಡಿರ್ತದೆ. ಈಗ ಇಲ್ಲಿ ಎ ಜಿ ಟಿ ಮತ್ತು ಸಿ ರಚನೆಯನ್ನು ಹೇಳಕ್ ಹೋಗುತ್ತಿಲ್ಲ. ಹಾಗೆ ಇದ್ದಾಗ ಇಲ್ಲಿ ಏನಾಗಿರ್ತದೆ, ಎಗೆ ಟಿ, ಜಿಗೆ ಸಿ, ಟಿಗೆ ಎ, ಜಿ, ಈ ರೀತಿಯ ರಚನೆಗಳನ್ನು ನಾವು ಕಾಣ್ತೀವಿ. ಅಮೈನೋ ಆಮ್ಲಗಳು ಜೋಡಣೆ ಆಗಿರ್ತದೆ. ಜೋಡಣೆ ಆದಾಗ ಇವುಗಳ ಒಂದೊಂದು ಭಾಗಗಳು ಹೇಗಿರ್ತದೆ, ಒಂದು ನಿರ್ದಿಷ್ಟವಾಗಿ ಎಲ್ಲೋ ಒಂದು ಕಡೆ ಒಂದೊಂದು ಭಾಗಗಳು ಒಂದು ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಅಂದ್ರೆ ಲಕ್ಷಣ ಅಂದ್ರೆ ಏನಂದ್ರೆ ಎತ್ತರದ ಲಕ್ಷಣ ಆಗಿರಬಹುದು, ಅಥವಾ ಮುಖದ ಆಕಾರ ಆಗಿರಬಹುದು, ಅಥವಾ ಬೆರಳುಗಳ ಉದ್ದ ಆಗಿರಬಹುದು, ಅಥವಾ ಕೈನ ಉದ್ದ ಆಗಿರಬಹುದು. ಇವುಗಳ ಒಂದೊಂದು ರಚನೆಯನ್ನ ಹೊಂದಿರ್ತವೆ. ಮೂಗಿನ ಶೇಪ್, ಆಕಾರ ಆಗಿರಬಹುದು. ಈ ತರನ ಲಕ್ಷಣಗಳನ್ನ ಒಂದೊಂದು ಭಾಗ ಏನಿರ್ತದೆ ಅವುಗಳನ್ನ ನಾವು ಕರಿತೀವಿ ಜೀನ್ಗಳಂತ ಕರಿತೀವಿ. ಇಲ್ಲೇ ಹೇಳ್ಬೇಕು, ಜೀನ್ಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಎರಡು ತರ ನಾವು ಲಕ್ಷಣಗಳನ್ನು ನೋಡ್ಕೊಳ್ತೀವಿ ಜೀನ್ಗಳು. ಒಂದು ಪ್ರಬಲ ಮತ್ತು ದುರ್ಬಲ. ಇಲ್ಲೇ ಹೇಳ್ಬಿಡ್ತೀನಿ, ಅಲ್ಲಿ ಮೆಂಡಲ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಆಗ್ತದೆ. ಪ್ರಬಲ ಜೀನ್ ಮತ್ತು ದುರ್ಬಲ ಜೀನ್ ಅಂತ ಇರ್ತದೆ ಲಕ್ಷಣಗಳು. ಸೊ ಪ್ರಬಲವಾದ ಜೀನ್ ಯಾವ್ದಿರ್ತದೆ, ಆ ಪ್ರಬಲವಾದ ಜೀನ್ ಏನಾಗ್ತದೆ,
ಜೀವಿ ಬೆಳಿಬೇಕಾದ್ರೆ ಭ್ರೂಣದ ಹಂತದಿಂದಲೇ, ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಏನೇ ಬದಲಾವಣೆಗಳಾದರೂ ಭ್ರೂಣದ ಹಂತದಿಂದಲೇ ಆಗಬೇಕು. ಅದು ಸಸ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಅರ್ಥಾಯ್ತಲ್ಲ, ಏಕಕೋಶ ಜೀವಿ ಆಗಿರಲಿ ಅಥವಾ ಸೂಕ್ಷ್ಮ ಜೀವಿ ಆಗಿರಲಿ, ಭ್ರೂಣದ ಹಂತದಿಂದಲೇ ಏನಾಗ್ತದೆ, ಪ್ರಬಲವಾದಂತಹ ಲಕ್ಷಣ ಹೊರಹೊಮ್ಮುತ್ತೆ. ಅದೇ ಜೀವಿ ಏನಾದರೂ ದುರ್ಬಲ ಆದರೆ ದುರ್ಬಲವಾಗಿರತಕ್ಕಂಥ ಲಕ್ಷಣ ಹಾಗೆ ಸಪ್ರೆಸ್ ಆಗ್ತದೆ. ಅರ್ಥಾಯ್ತಲ್ಲ, ಪ್ರಬಲವಾಗಿರೋದು ಎಕ್ಸ್ಪ್ರೆಸ್ ಆಗ್ತದೆ, ಹೊರಹೊಮ್ಮುತ್ತೆ, ಲಕ್ಷಣ ಹೊರಹೊಮ್ಮುತ್ತೆ, ದುರ್ಬಲವಾಗಿರೋದು ಸಪ್ರೆಸ್ ಆಗ್ತದೆ. ಅರ್ಥಾಯ್ತ ಮಕ್ಕಳ? ಹೀಗೆ ನಾವು ವರ್ಣತಂತುವಿನ ರಚನೆ ಇರ್ತದೆ, ಆ ವರ್ಣತಂತುಗಳ ಮೇಲೆ ನಾವು ಅನುವಂಶೀಯತೆಯ ಗುಣಗಳನ್ನು, ಬದಲಾವಣೆಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಬಹಳ ಇಂಪಾರ್ಟೆಂಟ್ ಅದೊಂದು. ಹಾಗಾಗಿ ಈ ವರ್ಣತಂತುಗಳ ರಚನೆ ಹೇಗಿರ್ತದೆ ಅನ್ನೋದು ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಮಕ್ಕಳ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ವರ್ಣತಂತು ಏನಂದ್ರೆ, ಒಂದು ವರ್ಣತಂತುವನ್ನು ತೆಗೆದುಕೊಂಡ್ರೆ ನಾನು ನಿಮ್ಗೆ ಬರ್ತಿದ್ದಲ್ಲ, ಸೊ ಈ ರೀತಿ ಇರ್ತದೆ ವರ್ಣತಂತು. ಅದನ್ನ ಈ ರೀತಿ ಮಾಡ್ಕೊಂಡಾಗ ವರ್ಣತಂತು ತನ್ನದೇ ಆದಂತಹ ಇನ್ನೊಂದು ಸ್ವಪ್ರತೀಕರಣ ಅದೊಂದು ಇಂಪಾರ್ಟೆಂಟ್. ಸ್ವಪ್ರತೀಕರಣ ಇದು DNA ಗೆ ಮಾತ್ರ ಇರ್ತದೆ, ಸ್ವಪ್ರತೀಕರಣ. ಸೊ DNA ಗೆ ಮಾತ್ರ ಸ್ವಪ್ರತೀಕರಣದ ಒಂದು ಸಾಮರ್ಥ್ಯ ಇದೆ. ಅರ್ಥ ಆಯ್ತಾ? ಈಗ ಉದಾಹರಣೆ ನೋಡಿ, ಇಲ್ಲಿ ಆಗಲೇ ಬರ್ದಂಗೆ A, G, T ಮತ್ತು C, ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಏನಿರ್ತದೆ, A, T ಇದೆ, G ಗೆ C ಇದೆ, ಮತ್ತೆ T ಗೆ A ಇದೆ, C ಗೆ ಯಾವುದು G ಇದೆ. ಆಯ್ತಾ? ಸ್ವಲ್ಪ ನೋಡಿ, ಈ ಒಂದು ಎಳೆ ಏನಿದೆ, ವರ್ಣತಂತುವಿನ ಒಂದು ಎಳೆ, ಈ ಇನ್ನೊಂದು ಎಳೆ ಏನಿದೆ, ಇವು ತಮ್ಮದೇ ಆದಂತಹ ಇನ್ನೊಂದು, ಅಂದ್ರೆ ಇದೇ ರೀತಿಯಾಗಿರತಕ್ಕಂಥ A, T, C, A ಮತ್ತು G ಒಂದು ಎಳೆ ಇನ್ನೊಂದು ರೂಪ ಅದೇ ಸ್ಥಾಪಿಸ್ಕೊಳ್ತದೆ. ಅದಾಯ್ತಾ? ಅದೇ ರೀತಿ ಇಲ್ಲಿ A, G, T ಮತ್ತು C. ಸೊ ತನ್ನದೇ ಹೋಗತಕ್ಕಂತಹ ಇನ್ನೊಂದು ಇದನ್ನ ಎಳೆಯನ್ನು ಎರಡು AT, GC, TA, C ನೋಡಿ, ಒಂದಿದ್ದು ಎರಡಾಗಿ ಈ ತರ ಸ್ವಪ್ರತೀಕರಣ ಎರಡು ಎಳೆಗಳನ್ನು ನಿರ್ಮಿಸಿಕೊಂಡು ಜೀವಕೋಶದಲ್ಲಿ ಅನೇಕ ರಾಸಾಯನಿಕ ಬದಲಾವಣೆಗಳು ಕಾರಣ ಆಗುತ್ತದಲ್ಲ. ಯಾವ ರಾಸಾಯನಿಕ ಬದಲಾವಣೆಗಳು? ಈಗ ಗೊತ್ತಿದೆ, ನ್ಯೂಕ್ಲಿಯಸ್ ಜೀವಕೋಶವನ್ನ ನಿಯಂತ್ರಿಸುವುದಲ್ಲಿ ಹೆಡ್ ಮಾಸ್ಟರ್. ಜೀವಕೋಶದಲ್ಲಿ ಯಾವುದೇ ಪ್ರೋಟೀನ್ ಉತ್ಪತ್ತಿ ಆಗಬೇಕು ಅಂದ್ರೆ ಅದು ನ್ಯೂಕ್ಲಿಯಸ್ನ ಪ್ರಭಾವದಿಂದ ಮಾತ್ರ ಸಾಧ್ಯ. ನ್ಯೂಕ್ಲಿಯಸ್ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ DNA ವರ್ಣತಂತುಗಳು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಹಾಗಾಗಿ ವರ್ಣತಂತುಗಳು ಏನ್ ಮಾಡ್ತವೆ, ಮೆಸೇಜ್ ಅನ್ನು ತಂದು ಜೀವಕೋಶದ ಒಳಗಡೆ, ನ್ಯೂಕ್ಲಿಯಸ್ ಒಳಗಡೆಯಿಂದವ ಅಲ್ಲಿ ವಿವಿಧ ರೀತಿಯ ವೈವಿಧ್ಯಮಯವಾದಂತಹ ಪ್ರೋಟೀನುಗಳ ಉತ್ಪಾದನೆ, ಕಿಣ್ವಗಳ ಉತ್ಪಾದನೆಯಲ್ಲಿ ಏನ್ ಮಾಡ್ತವೆ, ಮೆಸೇಜ್ ಅನ್ನು ತಂದು ಸಹಕರಿಸ್ತವೆ. ಅರ್ಥದ ಮಕ್ಕಳೇ? ಸೊ ಹಾಗಾಗಿ ಈ ಸ್ವಪ್ರತೀಕರಣ ಸಹಾಯದಿಂದ ಹೇಗೆ ಅನೇಕ ಜೀವ ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕಗಳು ಉತ್ಪತ್ತಿ ಆಗೋದಕ್ಕೆ DNA ಕಾರಣ ಆಗ್ತದೋ, ಅದೇ ರೀತಿ ಜೀವಿಗಳಲ್ಲಿ ವಿಭಿನ್ನ ಲಕ್ಷಣಗಳು ರೂಪುಗೊಳ್ಳೋದಕ್ಕೆ ಕೋಶ ವಿಭಜನೆ ಸಂದರ್ಭದಲ್ಲಿ ಮಿಯೋಸಿಸ್ ಏನಿದೆಯಲ್ಲ, ಆ ಮಿಯೋಸಿಸ್ ಹಂತದಲ್ಲಿ ಏನಾಗ್ತದೆ, ಸ್ವಪ್ರತೀಕರಣಗೊಂಡು, ದ್ವಿಗುಣಗೊಂಡು ಅಂತ ಕರೀತೀವಿ, ಅಥವಾ ಸ್ವಪ್ರತೀಕರಣಗೊಂಡು ಗುಣಲಕ್ಷಣಗಳು ಅದರ ಬದಲಾಗಿ ಒಂದು ಪೇರೆಂಟ್ಸ್, ತಂದೆ ತಾಯಿಯ ರೀತಿ ಅಲ್ಲದಿದ್ದರೂ ಕೂಡ ಮಾನವ ರೀತಿಯಾಗಿ ರೂಪುಗೊಳ್ಳೋದಕ್ಕೆ ವರ್ಣತಂತು ಸಹಾಯವನ್ನ ಮಾಡುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಕಾರಣ ಏನಂದ್ರೆ ಸ್ವಪ್ರತೀಕರಣ, DNA ಸ್ವಪ್ರತೀಕರಣ. ಓಕೆ, ಸೊ ಅನುವಂಶೀಯತೆ ಇಲ್ಲಿ ಬರೋಣ. ಅನುವಂಶೀಯತೆ ಏನು? ಅನುವಂಶೀಯತೆ ಅಂದ್ರೆ ನಾವು ವರ್ಣತಂತುಗಳನ್ನು ಮರೆಯೋ ಹಾಗಿಲ್ಲ. ವರ್ಣತಂತುಗಳ ಸಹಾಯದಿಂದ ಪೂರ್ವಿಕರ ಗುಣಲಕ್ಷಣಗಳು ವಂಶ ಪಾರಂಪರ್ಯವಾಗಿ ಅನುಸಾರವಾಗಿ, ಅದನ್ನೇ ಒಂದು ವಂಶೀಯ, ಒಂದು ವಂಶ ಮತ್ತೆ ಇನ್ನೊಂದು ರೀತಿ, ಒಂದು ವಂಶ ಮತ್ತೆ ಇನ್ನೊಂದು ರೀತಿ, ಒಂದು ವಂಶ, ಈ ರೀತಿ ಪಾರಂಪರ್ಯವಾಗಿ ಗುಣಗಳೇನಾಗ್ತವೆ, ಹರಡ್ತಾ ಹೋಗ್ತವೆ. ಅನುವಂಶೀಯ ಗುಣಗಳು ಹರಡ್ತಾ ಹೋಗ್ತವೆ. ಇದನ್ನು ನಾವು ಹೇಳ್ತೀವಿ ಅನುವಂಶೀಯತೆ. ವರ್ಣತಂತುಗಳ ಸಹಾಯದಿಂದ ಜೀವಿಗಳ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ, ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹರಡ್ತಾ ಹೋಗುವುದನ್ನ ಅಥವಾ ಹರಿಯುವುದನ್ನ ನಾವು ಅನುವಂಶೀಯತೆ ಅಂತ ಕರಿತೀವಿ. ಈ ರೀತಿ ಅನುವಂಶೀಯತೆ ಉಂಟಾಗುವುದಕ್ಕೆ ಮೂಲ ಕಾರಣ
ಮಿಯಾಸಿಸ್ ಕೋಶ ವಿಭಜನೆ. ಆ ಮಿಯಾಸಿಸ್ ಕೋಶ ವಿಭಜನೆಯಲ್ಲಿ ವರ್ಣತಂತುಗಳ ಪಾತ್ರ ಮಹತ್ವದ್ದು. ಅರ್ಥ ಆಯ್ತಾ ಮಕ್ಕಳ? ಸೊ ಇದನ್ನು ನಾವು ಅನುವಂಶೀಯತೆ. ಹಾಗಾದ್ರೆ ಈ ಅನುವಂಶೀಯತೆ ಮೊಟ್ಟ ಮೊದಲಿಗೆ ಬೆಳಕಿಗೆ ಬಂದುದು ಹೇಗೆ? ಈ ಅನುವಂಶೀಯತೆ ಬಗ್ಗೆ ಪ್ರಯೋಗಗಳನ್ನು ಯಾರು ಮಾಡಿದ್ದು ಅಂತ ನಾವು ತಿಳ್ಕೊಂಡ್ರೆ, ಈ ಅನುವಂಶೀಯತೆ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿದಂತಹ ವಿಜ್ಞಾನಿ ಗ್ರೇಗರ್ ಜೊಹಾನಸ್ ಮೆಂಡೆಲ್. ನಾವು ಇವರನ್ನ ಮರೆಯೋ ಹಾಗಿಲ್ಲ. ಗ್ರೇಗರ್ ಜೊಹಾನಸ್ ಇವರೊಬ್ಬರು ಪಾದ್ರಿ, ಒಂದು ಚರ್ಚಲ್ಲಿ ಪಾದ್ರಿಯಾಗಿರ್ತಾರೆ. ಪಾದ್ರಿಯಾಗಿದ್ದುಕೊಂಡೇ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತಾರೆ. ಗ್ರೇಗರ್ ಜೊಹಾನಸ್ ಮೆಂಡೆಲ್ ಅಂತ ಹೇಳ್ತೀವಿ. ಇವರನ್ನ ನಾವು ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಇವರನ್ನ ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಏಕೆಂದ್ರೆ ಅನುವಂಶೀಯತೆ ಬಗ್ಗೆ ಹೆಚ್ಚಿನ ಪ್ರಯೋಗಗಳನ್ನು ಮಾಡಿ ಸಫಲಗೊಂಡು ಏನು ಮಾಡ್ತಾರೆ, ಮುಂದೆ ಅನುವಂಶೀಯತೆಗೆ ಬುನಾದಿಯನ್ನು ಹಾಕ್ತಾರೆ. ಅನುವಂಶೀಯ ಪ್ರಯೋಗಗಳಿಗೆ ಬುನಾದಿಯನ್ನು ಹಾಕ್ತಾರೆ. ಹಾಗಾಗಿ ಅವರುಗಳನ್ನ ತಳಿಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಮುಂದಿನ ವಿಡಿಯೋದಲ್ಲಿ ಗ್ರೇಗರ್ ಜೊಹಾನಸ್ ಮೆಂಡೆಲ್ ಅವರು, ಏಕೆಂದರೆ ಇದು ತುಂಬ ಇಂಪಾರ್ಟೆಂಟ್, ಒಂದು ಫಂಡಮೆಂಟಲ್ ಬೇಸಿಕ್. ಇದು ತಿಳ್ಕೊಳ್ಳಿ ನಾವು ಮುಂದೆ ಏನು ಹೇಳೋಕ್ಕಾಗೋದಿಲ್ಲ ಮಗ, ಅದಕ್ಕೋಸ್ಕರ ನಿಮಗೆ ಹೇಳಿರೋದು. ಸೊ ಅವ್ರು ಮಾಡಿದಂತಹ ಪ್ರಯೋಗಗಳೇನು, ಅವರು ಪ್ರಯೋಗಕ್ಕೆ ಆಯ್ಕೆ ಮಾಡಿಕೊಂಡಂತಹ ಸಸ್ಯಗಳು ಮತ್ತು ಸಸ್ಯದ ಗುಣಲಕ್ಷಣಗಳೇನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ.